ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವೀಕೆಂಡ್, ಮತ್ತೊಂದು ಜರ್ನಿ. ಇವತ್ತಿನ ನಮ್ಮ ಜರ್ನಿ ಎಲ್ಲಿಗೆ ಅಂದರೆ ನಾಲ್ಕಾಟ್ ಪ್ಯಾಲೇಸ್ಗೆ. ಇದ್ರೆ ನಾವೀಗ ನಾಗರಹೊಳೆ ಕಾಡಿಗೆ ಎಂಟ್ರಿ ಹೊಡೆದಿದ್ದೀವಿ. ಸೊ ಇಲ್ಲಿಂದ ನಾವು ನಾಲ್ಕನಾಟ್ ಪ್ಯಾಲೇಸ್ಗೆ ಹೋಗೋಕ್ಕೆ 61 ಕಿಲೋಮೀಟರ್ಗಳು. ಅಂದರೆ ಅಲ್ಲೈನಾಗ ಹೋಯ್ತಾ ಇದ್ದೀವಿ, ಅದು ಬೇರೆ ವಿಷಯ. ಬಟ್ ಈ ಅಟ್ಮಾಸ್ಫಿಯರ್ ಹಂಗೈತೆ, ಏನೋ ಮಗ ಇರೋದಿದು, ಸೈಕ್ ಆಗೈತೆ ರೋಡು. ಸ್ನೇಹಿತರೆ, ಈಗೇನು ನೋಡ್ತಾ ಇದ್ದೀರಾ, ಇದೆ ನಾಲ್ಕನಾಟ್ ಪ್ಯಾಲೇಸ್ ನೋಡಿ. ಈ ಪ್ಯಾಲೇಸ್ ಬಗ್ಗೆ ಒಂದು ಶಾಸನ ಅಂತ ಏನಾದ್ರು ಇದ್ರೆ ಅದು ಇಲ್ಲಿದೆ ನೋಡಿ. 10th ಡೇ ಅಂದರೆ ತಲಕಾವೇರಿಯಲ್ಲಿ ಒಂದು ಹೋಲಿ ಪಿಲ್ಗ್ರಿಮೇಜ್ ಸೈಟ್. ಅದು ತೀರ್ಥ ಬಂದ 10ನೇ ದಿವಸ ಸತ್ತವರಿಗೆಲ್ಲ ನಾವು ಇದು ಮಾಡ್ತೀವಿ. ಓಕೆ, ಯಾಕಂದರೆ ಸಾವಿರಾರು ಜನರನ್ನ ನಾವು ಕೊಡವರನ್ನ ಕೊಂದು ಹಾಕಿದ್ದಾರೆ ಅರಮನೆ ಪಿತೂರಿಯಲ್ಲಿ. ಚಿಕ್ಕವೀರ ರಾಜೇಂದ್ರ ಕಾದಂಬರಿ ಓದಿ, ಆಸ್ತಿ ವೆಂಕಟೇಶ ಅಯ್ಯಂಗಾರ್ ತೀರ್ಥ ಬಂದ 10ನೇ ದಿವಸ ಸತ್ತವರಿಗೆಲ್ಲ ನಾವು ಇದು ಮಾಡ್ತೀವಿ. ಇಲ್ಲಿ ಇವತ್ತು ಮಡಿಕೇರಿ ಪೋರ್ಟ್ ಮತ್ತು ಇಲ್ಲಿ ರೆಗ್ಯುಲರ್ ಮಾಡ್ತೀವಿ ಸಂಘಟನೆ. ಓಕೆ, ಯಾಕಂದರೆ ಸಾವಿರಾರು ಜನರನ್ನ ನಾವು ಕೊಡವರನ್ನ ಕೊಂದು ಹಾಕಿದ್ದಾರೆ ಅರಮನೆ ಪಿತೂರಿಯಲ್ಲಿ. ಇಲ್ಲಿ ಏನು ಹೆಜ್ಜೆಗಳು ನಾವು ನೋಡ್ತಾ ಇದ್ದೀವಿ, ರಾಜ ರಾಣಿ ಮದುವೆ ಆದ ಸಂದರ್ಭದಲ್ಲಿ ಅವರ ಹೆಜ್ಜೆ ಗುರುತುಗಳಂತೆ. ಇದು ನೋಡಿ, ಇದು ರಾಜ ರಾಣಿದು ಮದುವೆ ಮಂಟಪ ಅಂತ. ಕಣ್ ತುಂಬೋ ಸೌಂದರ್ಯ, ಆದರೆ ಕಣ್ಣೀರು ತುಂಬಿಸೋ ಇತಿಹಾಸ ಇದೆ ನನ್ನ ನಿಮ್ಮೆಲ್ಲರ ನಾಲ್ಕನಾಟ್ ಪ್ಯಾಲೇಸ್. ಹಿಸ್ಟ್ರಿ ತಿರುಚಿಬಿಟ್ಟವ್ರೆ ಗುರು, ಇದನ್ನೆಲ್ಲ ಓದಕ್ಕೆ ನಮ್ಗೆ ಹಿಸ್ಟ್ರಿ ಸಿಗೋದೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವೀಕೆಂಡ್, ಮತ್ತೊಂದು ಜರ್ನಿ. ಇವತ್ತಿನ ನಮ್ಮ ಜರ್ನಿ ಎಲ್ಲಿಗೆ ಅಂದರೆ ನಾಲ್ಕಾಟ್ ಪ್ಯಾಲೇಸ್ಗೆ. ಇದೊಂದು 150-200 ವರ್ಷ ಹಳೇದಾದ ಪ್ಯಾಲೇಸ್, ಮರದಿಂದ ನಿರ್ಮಾಣವಾಗಿರೋ ಪ್ಯಾಲೇಸ್ ಇದು. ಈಗ ನಾವು ನಮ್ಮ ಹುಡುಗರ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರೂ 6 ಗಂಟೆಗೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಸಿಗೋಣ ಅಂತಂದಿರೋ. ಈಗ ನಾವೇನು ನೋಡ್ತಾ ಇದ್ದೀವಿ, ನಮ್ಮ ಅರಮನೆ. ಈಗ ನಾವು ರೈಡರ್ಸ್ ಆಫ್ ಮೈಸೂರು ಅಂತ ಇಟ್ಕೊಂಡು ಅರಮನೆ ಮುಂದೆ ಬರಲಿಲ್ಲ ಅಂದ್ರೆ ಹೆಂಗೆ, ಅದಕ್ಕೇ ವಿ ಕಮ್ ಹಿಯರ್ ಆಲ್ವೇಸ್ ವೆನೆವರ್ ವಿ ಸ್ಟಾರ್ಟ್ ಆರ್ ರೈಡ್. ನಮ್ಮ ಹುಡುಗರೆಲ್ಲ ಆಲ್ರೆಡಿ ದೇವ್ರ ದರ್ಶನ ಮಾಡ್ಕೊಂಡಿದ್ದಾರೆ. ನಾವು ಬರೋದಕ್ಕೂ ಇನ್ನೇನು ಪೂಜೆ ಆಗ್ತಾಯಿದೆ. ಬಂದ ತಕ್ಷಣವೇ ಬಜರಂಗ ಬಲಿ ದರ್ಶನ. ಇದು ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಅಂದರೆ ಏನು ಸುಮ್ಮನೆನಾಗರು. ಓಕೆ ಬಾಯ್ಸ್, ಇಟ್ಸ್ ಟೈಮ್ ಅಪ್. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ ಬಾಯ್ಸ್, ಟರ್ನ್ ಆನ್ ದಿ ಟರ್ಬೈನ್ಸ್. ಇರೋದು 5 ಜನ, ಹೊಂಟೋಗೋಣ. ನಾನೇ ಲಾಸ್ಟಾ? ಯಾರೋ ಒಬ್ರು ಮಿಸ್ಸಿಂಗ್ ಅಲ್ಲ. ಮುಗ್ಗಾಯ್ತದ. ಗುರು ತೆಗಿತಾ ಇದೀನಿ ಕಾರ್ನರಿಂಗು. 130 ಕಾರ್ನರಿಂಗ್ ಆಗೋಯ್ತು ಅದು ಅಡ್ವೆಂಚರಲ್ಲಿ. ಏನು ಗ್ರೂಪ್ ಆಗಿದು, ಸೆಕ್ಸಿ. The journey is going awesome, but the thing is, ನಮಗೆ ಏನು ಕಾಣಿಸ್ತಾ ಇಲ್ಲ. ಏನು ಕಾಣ್ತಾರೆ ಇಲ್ಲ, ಹುಷಾರಾಗಿ ಬಂದರು. ಓಕೆ ಬಾಯ್ಸ್, ಈಗ ನೋಡಿ, ಗಾಡಿಗೆ ಪೆಟ್ರೋಲ್ ಫುಲ್ ಇತ್ತು, ಬಾಡಿಗೆ ಫುಲ್ಲು ಫ್ಯೂಯಲ್ ಹಾಕ್ಸ್ಕೊಂಡು ಬಾಯ್ಸ್ ಎಲ್ಲ ಈಗ ನಾಲ್ಕನಾಟ್ ಪ್ಯಾಲೇಸ್ ಕಡೆ ಹೊರಟಿದ್ದೀವಿ.
ಇನ್ನು ನಮ್ಮ ಜರ್ನಿ 69 ಕಿಲೋಮೀಟ್ರ್ ಇದೆ. 10:34ಕ್ಕೆ ಹೋಗ್ತೀವಿ ಅಂತೈತೆ ಇದು. ವಾವ್, ಎಂಥ ಸೌಂದರ್ಯ ಗುರು ಕಾಡು. ಸ್ನೇಹಿತರೆ, ನಾವೀಗ ನಾಗರಹೊಳೆ ಕಾಡಿಗೆ ಎಂಟ್ರಿ ಹೊಡೆದಿದ್ದೀವಿ. ಸೊ ಇಲ್ಲಿಂದ ನಾವು ನಾಲ್ಕನಾಡ್ ಪ್ಯಾಲೇಸ್ಗೆ ಹೋಗೋಕ್ಕೆ 61 ಕಿಲೋಮೀಟರ್ಗಳು. ಅಂದರೆ ಅಲ್ಲೈನಾಗ ಹೋಯ್ತಾ ಇದ್ದೀವಿ, ಅದು ಬೇರೆ ವಿಷಯ. ಬಟ್ ಈ ಅಟ್ಮಾಸ್ಫಿಯರ್ ಹಂಗೈತೆ. ಏನೋ ಮಗ ಇರೋದಿದು, ಸೈಕ್ ಆಗೈತೆ ರೋಡ್ ಫುಲ್ ತಟಪಟ ಅಂತ ಒದ್ದಾಡಿಸ್ತಾ ಇದೆ. ಬೀಜಗಳೆಲ್ಲ ಗಲಗಲ ಅಂತ ಹಳ್ಳಾಡ್ತಾ ಇವೆ. ಸೊ ಇಲ್ಲಿ ಲೆಫ್ಟು. ದಿಸ್ ಈಡನ್ ಜಾಮ್. ಸ್ನೇಹಿತರೆ, ಈಗೇನು ನೋಡ್ತಾ ಇದ್ದೀರಾ, ಇದೆ ನಾಲ್ಕನಾಡ್ ಪ್ಯಾಲೇಸ್ ನೋಡಿ. ಓ ಮ್ಯಾನ್, ಕೊಡವ ಸಮಾಜದವರು ಇದ್ದಾರೆ ಇಲ್ಲಿ. ಈ ಪ್ಯಾಲೇಸ್ ಬಗ್ಗೆ ಒಂದು ಶಾಸನ ಅಂತ ಏನಾದ್ರು ಇದ್ರೆ ಅದು ಇಲ್ಲಿದೆ ನೋಡಿ. ತಡಿಯಂಡಮೋಲ್ ಬೆಟ್ಟದ ತಪ್ಪಲಿನ ದಟ್ಟಡವಿಯ ನಡುವೆ ಸುರಕ್ಷಿತವಾಗಿರಲು ದೊಡ್ಡ ವೀರರಾಜೇಂದ್ರ ಈ ಅರಮನೆಯನ್ನು ಕ್ರಿಸ್ತ ಶಕ 1792ರಲ್ಲಿ ನಿರ್ಮಿಸಿದನು. ಏನು ವಿಶೇಷ ಸರ್ ಇವತ್ತು? ನಮ್ಮ ಈ ಅರಮನೆ ಚಿಕ್ಕ ವೀರರಾಜನ ಲಾಸ್ಟ್ ಕಿಂಗ್ನ ಇಲ್ಲಿಂದ ಹಿಡ್ಕೊಂಡು ಹೋಗಿರೋದು. ಕರೆಕ್ಟ್. ನಾನು ಕೊಡವ, ಒರಿಜಿನಲ್ ಇನ್ಹ್ಯಾಬಿಟೆಂಟ್ ಆಫ್ ದಿಸ್ ಲ್ಯಾಂಡ್. ಈ ರಾಜರ ಕಾಲದಲ್ಲಿ ಬರೀ ಕೊಡವರು ಮಾತ್ರ ಇದ್ದಿದ್ದು. ಇವರು ನಾಚಪ್ಪ ಅಂತ CNC ವಿಡಿಯೋ ಮಾಡ್ಕೊಡವ. ಪ್ಲೀಸ್. ಇವರು ನಮ್ಮ ಕೊಡವ ನ್ಯಾಷನಲ್ ಕೌನ್ಸಿಲ್ ಅಂತ ಕೇಳಿದ್ದೀರಾ? ಗೊತ್ತು ನೋಡಿ. ನಾಚಪ್ಪ LLB. ನೈಸ್ ಮೀಟಿಂಗ್ ಸರ್. ಪುನೀತ್ ಬಟ್ಟ ಎಲ್ಲ ತೆಗೆದ್ಬಿಟ್ಟು ಒಂದು 10th ಡೇ ಅಂದರೆ ತಲಕಾವೇರಿಲಿ ಒಂದು ಹೋಲಿ ಪಿಲ್ಗ್ರಿಮೇಜ್ ಸೈಟ್ ಅದು. ಇಲ್ಲಿ ತೀರ್ಥ ಬಂದ 10ನೇ ದಿವಸ ಸತ್ತವರಿಗೆಲ್ಲ ನಾವು ಇದು ಮಾಡ್ತೀವಿ. ಇಲ್ಲಿ ಇವತ್ತು ಮಡಿಕೇರಿ ಪೋರ್ಟ್ ಮತ್ತು ಇಲ್ಲಿ ರೆಗ್ಯುಲರ್ ಮಾಡ್ತೀವಿ ಸಂಘಟನೆ. ಯಾಕಂದರೆ ಸಾವಿರಾರು ಜನರನ್ನ ನಾವು ಕೊಡೋರ್ನ ಇಲ್ಲಿ ಕೊಂದು ಹಾಕಿದ್ದಾರೆ ಅರಮನೆ ಪಿತೂರಿಯಲ್ಲಿ. ಚಿಕ್ಕವೀರ ರಾಜೇಂದ್ರ ಕಾದಂಬರಿ ಓದಿ, ಆಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ನಿಮ್ಮ ಮೈಸೂರಿನವರ MS ಸತ್ಯವು ನಿರಂಕುಶ್ ಮತ್ತು ಅಂತಿಮ ರಾಜ ಇದು ಮಾಡಿ ಸೀರಿಯಲ್ ಮಾಡಿದರು. ನಮ್ಮವರೇ ಆ ಕಾಲದಲ್ಲಿ ಕೊಡವರೇ ಇದ್ದಿದ್ದು. ಬೇರೆ ಎನಿ ಕಮ್ಯುನಿಟಿ ಆರ್ ಕ್ಯಾಸ್ಟ್ ಬಂದಿರುವಂಥ ಹಿಸ್ಟ್ರಿ ಇದೆ, ಕೊಡವರು ಬಂದಿರುವಂಥ ಹಿಸ್ಟ್ರಿ ಇಲ್ಲ. ನಮಗೆ ಬಿಫೋರ್ ಮಹಾಭಾರತ್, ಬಿಫೋರ್ ರಾಮಾಯಣ, ಕೊಡವರು ಇಲ್ಲಿಯ ಇನ್ಹ್ಯಾಬಿಟೆಂಟ್ಸ್. ಅದಕ್ಕೆ ಹಿಸ್ಟ್ರಿ ಇದೆ. ಕಾವೇರಿ ಪುರಾಣ ಬರುತ್ತೆ ವೇದ ಕಾಲದಲ್ಲಿ. ಕಾವೇರಿ ಪುರಾಣದಲ್ಲಿ ನಮ್ಮ ಸಬ್ಜೆಕ್ಟ್ ಬರುತ್ತೆ. ಬಾಕಿ ಇರುವವರ ಹಿಸ್ಟ್ರಿ ಅವರೆಲ್ಲ ನಮ್ಮ ಕೆಲಸಕ್ಕೆ ಬಂದವರು. ಇಲ್ಲಿಗೆ ಬಂದು ನಮ್ಮ ಕಲ್ಚರ್ನ ಫಾಲೋ ಮಾಡ್ಕೊಂಡು, ಇವಾಗ ನಾನು ಬೆಂಗಳೂರು ಹೋಗ್ತೀನಿ, ರಾಜ ಮತ್ತೆ ಟಿಪ್ಪು ಕರ್ಕೊಂಡು ಬಂದಿದ್ದು ಅವ್ರ ಕೆಲಸಕ್ಕೆ. ನಾವು ನಮಗೆ ಅವಾಗ ತೋಟ ಗೀಟ ಏನೂ ಇರಲಿಲ್ಲ, ಜಾಗ ಇತ್ತು, ಹಂಟಿಂಗ್, ಬೇಟೆ ಮಾಡೋದು, ಯುದ್ಧ, ಮತ್ತೆ ನಾವು ಸಣ್ಣ ಬೆಳೆ ಮಾಡಲಿಕ್ಕೆ ಮುಯ್ಯಾಳು ಕೊಡೋದು ಅಂತ. ಇನ್ನೊಂದು ಈ ಫ್ಯಾಮಿಲಿ ನಿಮ್ಮಲ್ಲಿ ಹೌದೌದು. ಈಗ ನಮ್ಮ ಹಾಸನದಲ್ಲೂ ಅದೇ ಇರೋದು, ಈಗಲೂ ಅದಿದೆ ನಮ್ಮ ಪದ್ಧತಿ. ಏನೋ ನಾನು ನಿಮ್ಮ ಮನೆಗೆ ಬಂದು ಒಂದು ದಿನ ಕೆಲಸ ಮಾಡಿದ್ರೆ, ನೀವು ಒಂದಾಳು ಬಂದರೆ ನೀವು ನಮ್ಮ ಮನೆಗೆ ಬಂದು ಒಂದಾಳು ಕೆಲಸ ಮಾಡೋದು. ಕಾಫಿ ಕುಡಿತೀರಾ? ಇಲ್ಲ ಸರ್, ವಿ ಆರ್ ಗುಡ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಬಾಯ್. ಗುರು, ಒಂದೊಂದು ಅರಮನೆ ಅರಸರ ಆಳ್ವಿಕೆನ ತಿಳಿಸಿದ್ರೆ, ಇನ್ನೊಂದು ಅರಮನೆ ಅರಸರ ಮುಗಿದ ದಿನಗಳನ್ನ, ಕೊನೆ ದಿನಗಳನ್ನ ಹೇಳ್ತದೆ. ಆ ಥರದೇ ಒಂದು ಅರಮನೆ ನಾವು ಇವಾಗ ಬಂದಿರೋದು, ನಾಲ್ಕನಾಡ್ ಪ್ಯಾಲೇಸ್. ಅವ್ರು ಹೇಳ್ತಾರೆ ಸ್ಟೋರಿ ನೋಡಿ. ರಾಜನ ಕೊನೆಯ ಕ್ಷಣಗಳಲ್ಲಿ ಕಳೆಯೋಕ್ಕೆ ಅಂತ ಬಂದು ಬ್ರಿಟಿಷರ ಹಾಗೂ ಮತಾಂಧರ ಹಾಳಿನ ದಬ್ಬಾಳಿಕೆಗೆ ಒಳಗಾಗಿ ಕೊನೆಗಂಡ ಒಂದು ರಾಜನ ಅಂತ್ಯಕತೆ, ರಾಜ ಪರಿವಾರದ ಅಂತ್ಯಕತೆ ಈ ಅರಮನೆ ತಿಳಿಸ್ತಾ ಇದೆ. ಹಿಸ್ಟ್ರಿ ತಿರುಚಿಬಿಟ್ಟವ್ರೆ ಗುರು. ಇದನ್ನೆಲ್ಲ ಓದೋಕ್ಕೆ ನಮ್ಗೆ ಹಿಸ್ಟ್ರಿ ಸಿಗೋದೇ ಇಲ್ಲ. ಸೀರಿಯಸ್ ಆಗಿ ಹಿಸ್ಟ್ರಿಲಿ ಬರೆದಿರೋದೆಲ್ಲ ಏನು ಅಂದರೆ, ಕೆಲವೊಂದು ಜನರನ್ನ ವೈಭವೀಕರಿಸೋಕ್ಕೆ, ಅದನ್ನು ಮಾಡೋಕ್ಕೆ ಹಿಸ್ಟ್ರಿನ
ತಿರುಚಿದ್ದಾರೆ ಅಥವಾ ಮರೆಮಾಚಿದ್ದಾರೆ ಅನ್ನಿಸ್ತದೆ. ಇಲ್ಲಿ ನೋಡಿ, ಈ ಥರ ದಂತಕಥೆ ಇರೋ ಅರಮನೆ ಕೊನೆಯಾಗದಂಗೆ ಅಂತಂದರೆ, ಹೇಳಿದ್ನಲ್ಲ, ಮತಾಂಧರು ಮತ್ತು ಬ್ರಿಟಿಷರ ದಬ್ಬಾಳಿಕೆಗೆ ಗುರಿಯಾಗಿ ಈ ಅರಸು ಮನೆತನ ಕೊನೆಗಾಣುತ್ತೆ. ಇಲ್ಲಿ ಲೋಕಲೈಟ್ಸ್ ಅಂದರೆ ಕೊಡವ ಸಮಾಜದವ್ರು ಯಾರಿದ್ದಾರೆ ಅವ್ರು ಹೇಳ್ತಾ ಇದ್ದಂಗೆ ಆ ಕೊಡವ ಹೆಣ್ಮಕ್ಳನ್ನ ಕರ್ಕೊಂಬಂದು, ರಾಜಮನೆತವ್ರನ್ನ ಹೆಣ್ಮಕ್ಳನ್ನ ಕರ್ಕೊಂಬಂದು ಇಲ್ಲಿ ಅತ್ಯಾಚಾರ ಮಾಡಿ, ಅದಾದಮೇಲೆ ಅವ್ರಿಗೆ ಹುಟ್ಟಿದ ಮಕ್ಕಳನ್ನ ಇಲ್ಲೇ ಸಾಯಿಸಿ, ಇದೆಲ್ಲ ಹೇಳ್ತಾ ಇರೋದು ಏನೋ ಪ್ರೊವೋಕ್ ಮಾಡೋಕ್ಕೆ ಅಂತಲ್ಲ. ಹಿಸ್ಟ್ರಿ ನಮಗೆ ಗೊತ್ತಿರಬೇಕು. ಏನಕ್ಕೆ ಅಂತಂದರೆ ನಮ್ಮ ಪೂರ್ವಜರು ಏನಾಗಿ ಅಂತ್ಯ ಆದರು ಅಂತ ಗೊತ್ತಾದರೆ ನಾವಿಡುವಂಥ ಹೆಜ್ಜೆಗಳು ಒಂದು ಸ್ವಲ್ಪ ಯೋಚನೆ ಮಾಡಿಡ್ತೀವಿ. ಇಲ್ಲ ಅಂತಂದರೆ ಅವ್ರು ಕೊನೆಗಂಡಂತೆ ನಾವು ಕೊನೆಗಣ್ಬೇಕಾಯ್ತದೆ. ವಾವ್, ಎಂಥ ಕೆತ್ತನೆ ಗುರು. ಇದು ನೋಡಿ, ಇದು ರಾಜಾರಾಣಿದು ಮದುವೆ ಮಂಟಪ ಅಂತೆ. ಇಲ್ಲಿ ಏನು ಹೆಜ್ಜೆಗಳು ನಾವು ನೋಡ್ತಾ ಇದ್ದೀವಿ, ರಾಜಾರಾಣಿ ಮದುವೆ ಆದ ಸಂದರ್ಭದಲ್ಲಿ ಅವರ ಹೆಜ್ಜೆ ಗುರುತುಗಳಂತೆ. ಅಂದರೆ ಒಟ್ಟಿಗೆ ಕಾಲಿಟ್ಟು ಸಹ ಜೀವನ ನಡೆಸ್ತೀವಿ ಅನ್ನೋ ಇದರಲ್ಲಿ ಇಟ್ಬಿಟ್ಟು ಬಂದವ್ರೆ. ನಂಗೆ ಗೊತ್ತಿಲ್ಲ ಅದನ್ನು ಕ್ಯಾಮ್ರಾ ಎಷ್ಟು ಸರಿ ಮಾಡಿ ಹಿಡಿತಾ ಇದೆ ಅಂತ. ಸೊ ಐ ವಿಲ್ ಜಸ್ಟ್ ಝೂಮ್ ಇಟ್ ಔಟ್ ಆ್ಯಂಡ್ ಶೋ ಇಟ್ ಟು ಯು ಗೈಸ್. ನೋಡಿ ಅಲ್ಲಿ, ಇದು ರಾಜರದು, ಇದು ರಾಣಿದು. ರಾಜರ ಹೆಜ್ಜೆ ಗುರುತು, ರಾಣಿಯ ಹೆಜ್ಜೆ ಗುರುತು. ನೋಡಿ, ಇಲ್ಲೂ ಇಲ್ಲಿ ಯಾವುದೋ ಹೆಂಗಸಿನ ಕೆತ್ತನೆ ಇತ್ತು ಅಂತ ಕಾಣ್ತದೆ. ಕತ್ತೆಗ್ರಿಸೋರೆ, ಕಾಲೆಗ್ರಿಸೋರೆ. ಇಲ್ಲೂ ಹಂಗೆ ಮಾಡೋರೆ. ಇಲ್ಲಿ ನೋಡಿ, ವಾ ಹೊಡಿತು. ಏನು ಗುರು, ಇದನ್ನೆಲ್ಲ ಕೆತ್ತಕ್ಕೆ ಸುಣ್ಣದಲ್ಲಿ ಒಂದಷ್ಟು ಜನ ಶಿಲ್ಪಿಗಳು ಬಂದರೆ, ಅದಾದಮೇಲೆ ಕೆಲವೊಂದು ಜನ ಶಿಲ್ಪಿಗಳು ಬಂದ್ಬಿಟ್ಟು ಇಲ್ಲೆಲ್ಲ ಬರೆದಿದ್ದಾರೆ ನೋಡಿ. ಮಂಜುನಾಥು KS. ಅಪ್ಪ, ನಿಮ್ಮಪ್ಪ ಕಟ್ಸಿರೋ ಇದರಲ್ಲಿ ಇದನ್ನೆಲ್ಲ ಬರ್ಕೊಳಪ್ಪ. ಏನು ಗುರು ನೀನು. ಸುಮಿತ್ ಲವ್ಸ್ ಅನಿತಾ ಅಂತೆ. ಓಹೋ ಇದೆ. ಇವ್ರುಗಳು ರಾಜರುಗಳು ಅವ್ರ ಶಾಸನ ಬರೆಸ್ತಾ ಇದ್ದಿದ್ದು ಅವರು ಕಟ್ಟಿದ ಜಾಗದಂತಲೇ. ಆದರೆ ನೀವುಗಳು ಬಂದ್ಬಿಟ್ಟು ಈ ಥರ ರಾಜರು ಕಟ್ಟಿರೋ ಶಾಸನದಲ್ಲಿ ನಿಮ್ಮ ಇದನ್ನು ಬರೆಯಬೇಡಿ. ಅಯ್ಯೋ, ನಾನು ಆಡೋ ಮಾತುಗಳು ಹೊರಟಾಗಿರ್ಬೋದು. ಇದನ್ನು ಈ ಥರ ಒಂದು ಬಿಲ್ಡಿಂಗ್ನ ಕಟ್ಟೋ ಯೋಗ್ಯತೆ ಎಷ್ಟೊಂದು ಜನಕ್ಕೆ ಇರೋಲ್ಲ. ಆ ಕಟ್ಟಿರೋ ಬಿಲ್ಡಿಂಗ್ ನಮ್ಮ ಕಣ್ಮುಂದೆ ಇದ್ದಾಗ ಅದನ್ನು ಉಳಿಸ್ಕೊಳ್ಳೋ ಥರ ರೆಸ್ಪಾನ್ಸಿಬಿಲಿಟಿಯಾಗಿ ಬಾಳಬೇಕು. ಅದನ್ನು ಬಿಟ್ಬಿಟ್ಟು ಇದರಲ್ಲಿ ಹೋಗ್ಬಿಟ್ಟು ಕೀ ತಗೊಂಡು ಕೆತ್ಬಿಟ್ಟು ನಿಮ್ಮ ಕರಕುಶಲ ವಿದ್ಯೆನ ತೋರಿಸೋದಲ್ಲ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಎಲ್ಲರೂ ಸಿಗ್ನೇಚರ್ ಆಗಬೇಕಾ ಸರ್? ಹಾಕಿದ್ದೀರಾ? ಏನು ಮೇಲೆ ಹೋಗೋದಾ ಇಲ್ಲಿಂದ ಹೋಗೋದಾ? ಯಾವ ಕಡೆಯಿಂದ ಹೋಗಿದ್ದಾರೆ? ಓಕೆ. ಸೊ ನೋಡಿ ಸ್ನೇಹಿತರೆ, ಈಗ ನಾವು ಕೊಠಡಿಗೆ ಬಂದಿದ್ದೀವಿ. ಏಯ್ ಮ್ಯಾವ್ ಮ್ಯಾವ್. That place was built for ಏನು ಸಖತ್ತಾಗೈತೆ ನೋಡಿ. ವಾವ್, ಕಿಟಕಿಗಳು ಆಗಲೂ ಡಿಸೈನು. ನಾನು ಈಗ ಜಾಕೆಟ್ ಹಾಕಿದ್ದೀನಿ, ಆದ್ರೂ ನನಗೆ ಚಳಿ ಹೊಡಿತೈತೆ. ಇಲ್ಲೊಂದು ಕಿಟಕಿ. ಸೊ ಆಗಿನ ಕಾಲದ ಬಾಗಿಲುಗಳು ಇಲ್ಲಿತ್ತು ಅಂತ ಕಾಣ್ತದೆ ನೋಡಿ. ಇಲ್ಲಿ 2 ಬಾಗಿಲು. ಇದು ಲಾಕಿಂಗ್ ಸಿಸ್ಟಮ್ಮು. ಸೊ ಇದು ಮಾಡೋದು ಆಗಲೇ ನಾನು ತೋರಿಸಿದ್ದು ಈ ಕಿಟಕಿಯಿಂದ. ಇಲ್ಲೊಂದು ಕಿಟಕಿ ಇದೆ. ಸೊ ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಬಾಗಿಲುಗಳು ಹಿಂಗಿರ್ತಾ ಇದ್ದೋ 2 ಬಾಗಿಲು. ಇದು ಲಾಕಿಂಗ್ ಸಿಸ್ಟಮು. ಇದನ್ನು ಮಾಡಿದ್ದಾರೆ. ಹಾಂ, ಮೇಲಕ್ಕೆ ಹೋಗೋದದು. ಹೋಗು. ಇಲ್ಲೊಂದು ರೂಮು. ಅಯ್ಯಬ್ಬಾ, ಇಲ್ಲೊಂದು ರೂಮು. ವಾವ್, ಆಸಮ್ ಗುರು.
ಭಯ ಆಯ್ತೈತೆ ಮುಚ್ಚಿಚ್ಕೊಬಿಟ್ಟದು ಅಂತ, ಆದರೆ ಬಾಗಲಿಲ್ಲ ಸದ್ಯ. ಅಯ್ಯೋ ಹೊಡೀತು ಬಿಡ. ನೋಡಿ ಇಷ್ಟೇ ಜಾಗ ಇರೋದು, ಬಕ್ಕೊಂಡು ಹತ್ಬೇಕು. ತಡೀತೈತೆ ಗುರು. ಅಯ್ಯಪ್ಪ ನೋಡಿ ಈ ಜಾಗದಲ್ಲಿ ಎಲ್ಲ ನಕ್ಕೊಂಡು ಹೋಯ್ತವ್ರೆ. ನಾನು ಫುಲ್ ಸಣ್ಣಕ್ಕೆ ಬೇರೆ ಇದ್ದೀನ, ಇಲ್ಲಿ ಮುಚ್ಚಕ್ಕೆ ಜಾಗ ಇತ್ತು ಅಂತ ಕಾಣ್ತದೆ. ಶಪ್ಪ ಓ ಇಲ್ಲೇ ಇದೆಯಲ್ಲ ನೋಡಿ, ಅಲ್ಲಿ ಚೈನ್ ಹಾಕಿ ಇದು ಮಾಡಿದ್ರಲ್ಲ, ಅದನ್ನು ಎತ್ಬಿಟ್ಟು ಮುಚ್ಚಿಬಿಡೋದು. ಓ ಇದು ಸ್ನಾನದ ಕೊಠಡಿ. ಹೆಂಗಿದೆ ನೋಡಿ ಸ್ನೇಹಿತರ, ಆಸಮಾಗಿದೆ. ಕಿಟಕಿ ಮರದ ಮೇಲೆ ಸುಣ್ಣದಿಂದ ಕಟ್ಟಿರೋದು, ನೀರು ಮಡಿಕೊಂಡು ಸ್ನಾನ ಮಾಡೋದು. ವಾಸಮ್. ಇಲ್ಲೊಂದಿದೆ, ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ. ಸಡನ್ನಾಗಿ ಕೆಳಗಡೆ ಹೊಂಟೋಯ್ತು. ಓ ವಾವ್. ಸೊ ಇಲ್ಲೆಲ್ಲ ಬರೆದಿದ್ರು ನೋಡಿ ಚಿತ್ರಗಳು. ನೋಡಿ ಇಲ್ಲೊಂದು ಸ್ನಾನದ ಮನೆ. ಆಸಮ್. ಬಟರ್ಫ್ಲೈಗಳು ಸೊತೋಗೈತೆ. ಈ ದೆವ್ವಗಳ ಮೂವಿಲಿ ಚಿಟ್ಟೆಗಳೆಲ್ಲ ಬಂದು ಸೊತೋಯ್ತವಲ್ಲ, ಹಂಗೆ. ಯಾರೋ ಗೊತ್ತು ಗುರು, ಪ್ರಾಬ್ಲಿ ಇದ್ರೂ ಇರ್ಬೋದು. ಈಗ ನಾವು ಎಂಟ್ರಿ ಹೊಡಿತಾ ಇರೋದು ರಾಜರದು ಮೀಟಿಂಗ್ ಏರಿಯಾಗೆ. ಇಲ್ಲಿ ರಾಜರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಂಥ ಜಾಗ. ಇಲ್ಲಿ ನೋಡಿ, ಇಲ್ಲಿ ಒಂದು ರೂಮ್ ಇದೆ. ಸೊ ಅಬ್ಬಾ ಹೆಲ್ಮೆಟ್ಗಳು ಹೊಡೆದು ಬಡುಕ್ತಾವರು. ಓ ಇದು ರಾಣಿಯವ್ರದ್ದು ಜಾಗ. ಸೊ ಅದಕ್ಕೆ ಇಲ್ಲಿ ರಾಣಿಗಳ ಚಿತ್ರಪಟ ಇದೆ. ಸೊ ನೋಡಿ, ಇದು ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಸೊ ಇದು ರಾಜರು ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಂಥ ಜಾಗ ಅಲ್ಲ? ಹಾಂ ಹೌದು. ಅದು ಏನು ಅಂತಂದರೆ, ನಾವು ಎಷ್ಟೇ ಎತ್ತರಕ್ಕೆ ಬಡಿದ್ರೂ ಬಗ್ಗಿ ನಡಿತೀವಿ, ತಲೆ ಬಾಗಿ ನಡಿತೀವಿ ಅಂತ ಒಂದು ಇದು. ಸೊ ರಾಜರು ಇಲ್ಲಿಂದ ಬರ್ತಾಯಿದ್ರು. ಸೊ ಯೂಸ್ ಟು ಸಿಟ್ ಹಿಯರ್ ಆ್ಯಂಡ್ ಯೂಸ್ ಟು ಡಿಸ್ಕಸ್ ವಿತ್ ಯುವರ್ ಮೀನ್ಸ್ ವಿತ್ ಈಸ್ ಮ್ಯಾನೇಜ್ಮೆಂಟ್ ಟೀಮ್. ವಿ ಕಾಲ್ ಇಟ್ ಆಸ್ ಇನ್ ಆರ್ ಟರ್ಮಿನಾಲಜಿ. ಆಡಳಿತ ಮಂಡಳಿ. ಆಡಳಿತ ಅಂತಂದರೆ ರೂಲಿಂಗ್. ಆಡಳಿತ ಮಂಡಳಿ ಅಂತಂದರೆ ಅವನದೊಂದು ಕ್ಲೋಸ್ಡ್ ಕಮ್ಯುನಿಟಿ. ಆಡಳಿತ ಇದು ಸಲಹೆಗಾರ ಟೀಮು. ಹಾಂ. ಸೊ ಆಡಳಿತ ಕೊಠಡಿ ಏನಂದ ನೀನು? ಅಲ್ಲ, ಮಂಡಳಿ ಅಲ್ಲ. ಹಾಂ, ಆಡಳಿತ ಭವನ ಅಂತಂದರೆ ಅದು ಆ ಪ್ಲೇಸ್ ಬಂದ್ಬಿಟ್ಟು ಎಲ್ಲ ಡಿಸ್ಕಸ್ ಮಾಡ್ತಾರೆ. ಸೊ ಕಮ್ ಲೆಟ್ಸ್ ಮೂವ್. ಸೊ ಇಲ್ಲಿಂದ ನಾವು ಏನೀಗ ಬಂದಿದ್ದು, ಆ್ಯಕ್ಚುಲಿ ಇಲ್ಲಿಂದ ಬರಬೇಕಾಗಿತ್ತು. ನಾವು ಡೈರೆಕ್ಟಾಗಿ ರೂಮ್ಗಳನ್ನೆಲ್ಲ ನೋಡ್ಕೊಬಂದ್ಬಿಟ್ಟು ಈಗ ಡೈರೆಕ್ಟ್ ಎಕ್ಸಿಟ್. ಸೊ ಮಂತ್ರಿ ವರ್ಗ ಅವರೆಲ್ಲ ಏನಿದ್ರು, ಅವರೆಲ್ಲ ಹಿಂಗೆ ಹತ್ತು ಬರೋರು. ರಾಜರು ಒಳಗಡೆ ಇರ್ತಾಯಿದ್ರು, ಅವ್ರು ಬಂದ್ಬಿಡ್ತಾಯಿದ್ರು ಈಚೆ. ಇಲ್ಲಿ ನೋಡಿ, ಇಲ್ಲೊಂದು ಪ್ಲೇಸ್ ಇದೆ ವೇರ್ ದೇ ಯೂಸ್ ಟು ಸೆಟ್. ಇಲ್ಲಿ ಬರ್ದಿದ್ದಾರೆ ನೋಡಿ,
ರಾಜರು ಯಾವ ರೀತಿ ಆನೆ ಮೇಲೆ ಕೂತ್ಕೊಂಡು ದರ್ಬಾರ್ನ ಇದು ಮಾಡ್ತಾ ಇದ್ರು ಅಂತ. ಗುಡ್ ಟು ಸಿ ಆಲ್ ದೀಸ್ ಥಿಂಗ್ಸ್, ಬಟ್ ಸ್ಯಾಡ್ ಟು ಸೇ. ಅಲ್ಲಿ ಯಾರೋ ಶಾಸಕರನ್ನ ಬಂದಿದ್ದಾರೆ, ಈ ಥರ ಮಾಡಬಾರ್ದು. ಸೊ ಇವರೆಲ್ಲ ಮೋಸ್ಟ್ಲಿ ಈ ಥರ ಸೀರಿಯಸ್ ಆಗಿ ಜಕಣಾಚಾರಿ ವಂಶಕ್ಕೆ ಹುಡ್ದವರು ಅಂತ ಕಾಣುತ್ತೆ. ಈ ಥರ ಅದ್ಭುತ ಕೆತ್ತನೆನ ತಮ್ಮ ಅಪ್ಪನ ಹುಟ್ಟಿದ್ದು ತಮ್ಮ ಅಪ್ಪ ಕಟ್ಟಿರೋ ಜಾಗದಲ್ಲಿ ದಯವಿಟ್ಟು ಇದನ್ನು ಕೆತ್ತಿ, ಈ ಥರ ರಾಜರು ಮನೆತನದಲ್ಲಿ ರಾಜರು ಜಾಗದಲ್ಲಿ ಬಂದ್ಬಿಟ್ಟು ಈ ಥರ ಕೆತ್ತಬೇಡಿ. ಐ ಆಮ್ ರಿಯಲಿ ಸಾರಿ ಟು ಸೇ, ನನ್ನ ವರ್ಡ್ಸ್ಗಳು ತುಂಬ ಹಾರ್ಷಾಗಿವೆ. ಬಟ್ ಏನು ಅಂತಂದರೆ ಈ ಥರ ಜಾಗ ನಮ್ಮ ಮುಂದಿನ ಪೀಳಿಗೆಗೂ ಕೊಡಬೇಕು ಅಂತಂದರೆ ನಾವು ಎಷ್ಟು ಅಚ್ಚುಕಟ್ಟಾಗಿ ಇದನ್ನೆಲ್ಲ ಕಾಪಾಡ್ಕೋಬೇಕೋ ಆ ಥರ ಒಂದು ರೆಸ್ಪಾನ್ಸಿಬಿಲಿಟಿನ ನಾವು ಬೆಳೆಸ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಈ ಥರ ಹಾಳು ಮಾಡಿದ್ರೆ ಖಂಡಿತವಾಗ್ಲೂ ಇದಾಗಲ್ಲ. ಇಲ್ಲೊಂದು ಕೊಠಡಿ ಇದೆ. ಸೊ ಇದು ಒಂದು ಸಂಗ್ರಹಾಗಾರ. ಬಿರುಕು ಇದಾದ್ರು ಆಸಮ್. ನೀರಿಗೆ ರಿವರ್ ಏನಾದರೂ ಇದೆಯಾ? ನೀರು ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಅವಾಗ ಕಿಲೋಮೀಟ್ರ್ ಗಟ್ಟಲೆ ಇದ್ರು ರಾಜರಿಗೇನು ಬೇಜನ್ ಜನ ಆಳಿರ್ತಾಯಿದ್ರು, ಕುದುರೆಲ್ಲಿ ಹೋಗಿ ಎತ್ಕೊಬರೋರು. ಆರ್ಸು ಡ್ರೋನ್ ಆರ್ಸು ಈಗ. ಇದೇನು ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ಲ. ಓ ಮ್ಯಾನ್, ಡ್ರೋನ್ ಆರ್ತಾ ಇದೆ. ಅದು ಒಂದು ರೌಂಡ್ ತಿರುಗಿಸ್ಬಿಡು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ನಾಲ್ಕನಾಡ್ ಪ್ಯಾಲೇಸ್ನ ಒಂದು ದೃಶ್ಯ. ಈಗ ನಾನೊಂದು ಡ್ರೋನ್ ಶಾಟ್ ತೋರಿಸ್ತೀನಿ, ದೆನ್ ಲೇಟರ್ ವಿಲ್ ಪ್ಯಾಕಪ್. ಸೊ ಸ್ನೇಹಿತರೆ, ನಾಲ್ಕಾಟ್ ಪ್ಯಾಲೇಸ್ ಈಗ ಮುಚ್ಚಿದ್ರು. ನಾವು ಹೊರಡುವ ಸಮಯ. ಅಲ್ಲೊಂದು ಜರಿ ಹರಿತೈತೆ, ಅಲ್ಲೊಂದು ಮಿನಿ ವಾಟರ್ ಫಾಲ್ ಕ್ರಿಯೇಟ್ ಆಗಿದೆ. ಆಸಮಾಗಿದೆಯಲ್ಲ ಅವರು ಪ್ಲೇಸ್, ಇದು ಸೆಕ್ಸಿ ಆಗೈತೆ. ಈಗ ಆ ಕಡೆಯಿಂದ ಆನೆ ಬಂದರೆ ಸಮ ಸ್ಲಾಮ್ ಮಾಡ್ಕೊಂಡು ರಿವರ್ಸಲ್ಲಿ ನಾನು ಗಾಡಿ ಸಮೇತ ಹೊಡಿಬೇಕು ರಪ್ ಅಂತ. ಆದರೂ ಏನು ಗುರು ಇರೋದು, ಇದು ಸಕ್ಕತ್ತಾಗೈತೆ. ಫಾರೆಸ್ಟ್ ಅವ್ರು ಇರೋ ಡೌಟು. ಈಗ ಇಲ್ಲಿ ಯಾವುದೋ ಒಂದು ಆಫ್ ರೋಡ್ ಬೇರೆ ಐತೆ. ಇಲ್ಲೇ ಬರ್ದವ್ರಲ್ಲ ಆನೆ ಮರಿ ಹಾಕ್ಬಿಟ್ಟು. ನನ್ನ ಫೋಟೋ ಹಾಕಿದ್ರು ಚೆನ್ನಾಗಿರೋದಪ್ಪ. ಆನೆಗಳಿವೆ, ಎಚ್ಚರಿಕೆ, ಆನೆ ದಾಟುವ ಸ್ಥಳ ಅಲ್ಲ. ಈ ಥರ ಇದನ್ನು ಬೇಲಿ ಹಾಕ್ಬಿಟ್ಟು ಆನೆ ದಾಟುವ ಸ್ಥಳ ಅಂದರೆ ಏನು ಹಾರ್ಕೊಂಡ ಬತ್ತವಿವ. ಸ್ನೇಹಿತರೆ, ಏನು ಮಾಡ್ದು ಅಂದರೆ ಅಲ್ಲೊಂದು ಅಡ್ದಾರಿ ಕಾಣಿಸ್ತು, ಅಡ್ದಾರಿಲಿ ನುಗ್ದು. ಸೊ ಆಫ್ ರೋಡ್ ಐತೆ ಇಲ್ಲಿ. ಈಗೇನು ಅಂದರೆ ಜನ್ರೇಷನ್ 3 ಆಫ್ ರೋಡ್ ಹೊಡಿತಾ ಇದ್ದೀನಿ. ಶಿಟ್. ಬರ್ತಾ ಇದ್ದೀರಾ?
ಯಾರು ಸೈಕಲ್ ಹೋಗೋ ಜಾಗದಲ್ಲಿ ಗಾಡಿ ನುಗ್ಸ್ತಾ ಇದ್ದೀವಿ. ಅಯ್ಯಪ್ಪ, ಹುಷಾರಾಗಿ ಬನ್ನಿ. ಇದು ಯಾವುದೋ ನಾಯಿ ಬೊಗಳ್ತೈತೆ ಬಡ್ಡಿ ಮಗಂದು. ಏನಾಯ್ತು? ಬಿದ್ದ ಬರ್ರ ಬಂದು ಆಫ್ ರೋಡ್ ಮಾಡಲಿಲ್ಲ ಅಂದ್ರೆ ಹಿಂಗೆ. ಏನಾಗಿತ್ತು? ಸ್ಟಕ್ ಆಗ್ಬಿಟ್ಟಿದ? ಹಾಂ, ಯಾವ ಬ್ರೇಕು ಇಲ್ಲ ಅದರಲ್ಲಿ. ಏನು KTM ಡ್ಯೂಕಲ್ಲಿ ಫುಲ್ಲು ಮಸ್ತ್ ಆಫ್ ರೋಡ್ ಮಾಡ್ತಾ ಕೂತೀನಿ ನಾನು. ಸೊ ಯಾವುದೋ ಒಂದು ಆಫ್ ರೋಡ್ ಆಗುತ್ತೆ ಅಂತ ಬಂದೆ. ಅಲ್ಲಿ ನೋಡಿದ್ರೆ ಯಾವುದೋ ಮನೆ, ಯಾವನೋ ಒಳ್ಳೆ ಒಂಟಿ ಪಿಶಾಚಿ ಥರ ಬಂದ್ಬಿಟ್ಟು ಇಣಕ್ಬಿಟ್ಟು ನೋಡ್ತವನೆ. ಸೊ ಇಟ್ಸ್ ಬೆಟರ್ ಟು ಗೋ ಬ್ಯಾಕ್ ಅಂದ್ಬಿಟ್ಟು ಐ ಆಮ್ ಗೋಯಿಂಗ್ ಬ್ಯಾಕ್. ಓ ಮೈ ಗಾಶ್ ಬಾಯ್ಸ್, ತಿಕ್ಕೆ ಟರ್ಬೈನ್ ಹಾಕೋ ಬನ್ನಿ ಹೊಂಟೋಗೋಣ. ಸ್ನೇಹಿತರೆ, ಈಗ ನಾವು ಊಟ ಮುಗಿಸಿ ಮೈಸೂರು ಕಡೆ ದಾರಿ ಹಿಡ್ದಿದ್ದೀವಿ. ಇನ್ನು 102 ಕಿಲೋಮೀಟರ್ಗಳಿವೆ. ಈ ಥರ ಬಂದರೆ ಆಕ್ಸಿಡೆಂಟ್ ಆಗ್ದೇ ಇನ್ನೇನಾಯ್ತದೆ. ಆಲ್ರೆಡಿ ಆ್ಯಂಬುಲೆನ್ಸ್ ಹಿಂದೆ ಬರ್ತೈತೆ. ಸೊ ಸ್ನೇಹಿತರೆ, ಇವಾಗ ನಾವು ರೈಡ್ನ ಎಂಡ್ ಮಾಡೋ ಸಮಯ. ಈಗ ನಾವು ಏನು ಮೈಸೂರಿಗೆ ಎಂಟ್ರಿ ಹೊಡಿತಾ ಇದ್ದೀವಿ. ನಮ್ಮ ಇವತ್ತಿನ ನಲಕ್ನಾಥ್ ಪ್ಯಾಲೇಸ್ ಮತ್ತು ಕಬ್ಬೈ ಹಿಲ್ಸ್ನ ರೈಡ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮೀಟ್ ಯು ಆನ್ ನೆಕ್ಸ್ಟ್ ವೀಕೆಂಡ್ ರೈಡ್. ಅಲ್ಲಿವರೆಗೂ ನಾನು ನಿಮ್ಮ ಪುನೀತ್ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ್ರ.